9 ಆರಂಭಿಕ ಆಟಗಾರರು 18 ಎಸೆತಗಳನ್ನು ಎದುರಿಸಿದ್ರು ಕೂಡ 9 ರನ್ಗಳು ಮಾತ್ರ ಖಾತೆಗೆ ಸೇರ್ಪಡೆಯಾಗ್ತಾ ಇದೆ. ಇನ್ನೂ ಕೂಡ 32 ರನ್ಗಳನ್ನು ಮಾಡಬೇಕು. ಇಪ್ಪತ್ನಾಲ್ಕು ಎಸೆತಗಳನ್ನ ಎದುರಿಸಿಕೊಳ್ಬೇಕು. ಬಹುಶಃ ಮಧ್ಯಾಹ್ನದ ಮೇಲೆ ಮನೋಜ್ ತಂಡ ಸತತ ಕಂಟಿನ್ಯೂ ಪಂದ್ಯಾಟವನ್ನು ಆಡಿದಂತಹ ತಂಡ, ಯಾವುದು ಪಂದ್ಯಾಟಗಳನ್ನ ಸೋತಿದ್ದಿಲ್ಲ. ಬಹುಶಃ ಇವಾಗ ಫೈನಲ್ ದೃಷ್ಟಿಯಲ್ಲಿ ಯಾವ ಇತಿಹಾಸವನ್ನ ಬರೀತಾರೆ ನೋಡಬೇಕು. ಜೊತೆಗೆ ರಾಹುಲ್ ಫೈನಲ್ಗೆ ಮಾತ್ರ ಬಂದಿದ್ದಾರೆ. ನಡುವೆ ಅಲೆಯೂರಿನ ಅಂಕಣದಲ್ಲೂ ಕೂಡ ಆಟವನ್ನು ಆಡಿದ್ದಾರೆ. ಬಹುಶಃ ಅಲ್ಲಿಯೂ ಕೂಡ ಫೈನಲ್ ಅಂತ ಕಾಣುತ್ತೆ. ಪ್ರಶಸ್ತಿ ಅಲ್ಲಿಯೂ ಇರ್ತದೆ, ಇಲ್ಲೂ ಇರ್ತದೆ. ಪದ್ದು ತಾಲ್ಮೂಲಕವಾಗಿ ಬಾರಿ ರೇಖೆ ಹೊರಭಾಗದಲ್ಲಿ ಸಿಕ್ಸರ್ ಸೇರ್ಪಡೆಯಾಗ್ತಾ ಇದೆ. ಅವಿನಾಶ ಕೊನೆಯ ಹಂತದಲ್ಲಿ ತಮ್ಮ ದೊಡ್ಡ ಹೊಡೆತಕ್ಕೆ ತಮ್ಮನ್ನ ಬಳಸಿದ್ರು ಕೂಡ ಮಿಡ್ ವಿಕೆಟ್ ಹಾದಿಯಾಗಿ ಸಿಕ್ಸರ್ ಸೇರ್ಪಡೆಯಾಗ್ತದೆ. 9+6 15. ಮತ್ತೆ ಆವರಿಸಿಕೊಂಡು ಹೊಡೆಯುವಂತ ಪ್ರಯತ್ನವನ್ನು ಮಾಡಿದ್ರು. ತನ್ಮಧ್ಯೆ ಸಂತು 1ಕ್ಕೆ 1 ಓಟಗಳು ಪ್ಲಸ್ ಆಗ್ತದೆ. ಬಹುಶಃ 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ 17 ಕಂಡುಕೊಳ್ತದೆ. ತಾಲ್ಮೂಲಕವಾಗಿ ಬಾರಿ ಮೊತ್ತ ಇಷ್ಟರವರೆಗೆ ನಿಲ್ಲಿಸಿದಂತ ಪ್ರದೀಪ ಇವಾಗ ರನ್ಗಳನ್ನು ಕೊಡ್ತಾ ಇದ್ದಾರೆ. ಪ್ರದೀಪ ಇವಾಗ ವಿಕೆಟ್ ಅನ್ನ ತೆಗಿಲೇಬೇಕು. ಕೆಳಸ್ಥಳದ ಚೆಂಡು ಸಾಕ್ತಾ ಇದೆ. ಸತತ 3 ಎಸೆತಗಳಿಗೆ ಬಹುಶಃ 14 ರನ್ಗಳನ್ನು ನೀಡಿದ್ರು. 4ನೇ ಎಸೆತ ಇವಾಗ ಡಾಟ್ ಆಗ್ತದೆ. ಅವಿನಾಶನ ಕ್ಯಾಚ್ ಡ್ರಾಪ್ಗಳು ಇವಾಗ ಎಲ್ಲವೂ ಈ ಬಾರಿ ಮತ್ತೆ ರೇಖೆ ಭಾಗದಲ್ಲಿ ಮಿಡ್ ವಿಕೆಟ್ ಹಾದಿಯಾಗಿ ಸಿಕ್ಸರ್ ಸೇರ್ಪಡೆ. ಕ್ಯಾಚ್ ಬಿಟ್ಟವರು ಈಗ ಪಂದ್ಯಾಟವನ್ನು ನೋಡ್ತಾ ಇದ್ದಾರೆ. ಅವಿನಾಶ ಹೇಗೆ ಆಡ್ತಾರೆ ಅಂತ. ಆವಾಗಲೇ ಕ್ಯಾಚ್ ಅನ್ನು ಹಿಡ್ಕೊಂಡಿದ್ರೆ ಬಹುಶಃ ಅವಿನಾಶ ನಮ್ಮ ಜೊತೆಗೆ ಪಂದ್ಯಾಟವನ್ನ ವೀಕ್ಷಿಸ್ತಿದ್ರು. ಜಗದ ನಿಯಮ, ಎಲ್ಲವುದಕ್ಕೂ ನಾವು ತಲೆಬಾಗಬೇಕು. ಯಾರ್ಯಾರು ಎಲ್ಲೆಲ್ಲಿ ಆಡಬೇಕು, ಎಲ್ಲೆಲ್ಲೂ ಕಳ್ಕೊಳ್ಬೇಕು, ಅದು ಅಲ್ಲಲ್ಲಿ ಆಗಿ ಹೋಗ್ತದೆ. ತನ್ಮೂಲಕವಾಗಿ ಬಾರಿ ಮತ್ತೆ ರೇಖೆ ಹೊರಭಾಗದಲ್ಲಿ ಮತ್ತೆ ಸಿಕ್ಸರ್ ಸೇರ್ಪಡೆ. ಎಲ್ಲವನ್ನ ಪ್ರದೀಪ ನೀಡಿದ್ರು. ಯಾರಿಗೂ ಕೂಡ ಪ್ರಶ್ನೆ ಇಲ್ಲ. ಈಗ ಮೂವತ್ತೈದು, ಕೇವಲ 6 ರನ್ ಮಾಡಬೇಕು. ಇಷ್ಟರವರೆಗಿನ ನಿಲ್ಲಿಸಿದ ಎಸೆತಗಾರರು ಬಹುಶಃ ಇನ್ನು